ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತರಕಾರಿನ ಆರ್ಡ್ರ್ ಮಾಡಿದ್ದೆ, ನೋಡಿ ಬಂದಿದೆ. ಏನಿದೆ ಅಂತ ತೋರಿಸ್ತೀನಿ. ಸೊ ಈ ಕವರ್ ಒಳಗೆ ಒಂದು ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಇನ್ನೊಂದು ಕವರ್ ಇದೆ ನೋಡಿ, ಇದು ಪಾಕೆಟ್ ಅಂತೀವಿ, ಕೊಟ್ಟೆ ಕಡುಬು ಮಾಡಿರೋಂಥ ಕೊಟ್ಟೆ. ಸೊ ಅದನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ಬಾಕ್ಸಲ್ಲಿ ತರಕಾರಿಗಳಿದೆ, ಬೀನ್ಸ್, ಬದನೆಕಾಯಿ, ಕೋಸು, ಆಲೂಗೆಡ್ಡೆ, ಹೂಕೋಸು, ಹೀಗೆ. ಇಷ್ಟು ತರಕಾರಿ ಅಲ್ವಾ. ನಾನು ಬೀನ್ಸ್ನ ಈ ಫ್ರಿಜ್ ಆರ್ಗನೈಸಿಂಗ್ ಬಾಕ್ಸ್ ತೊಗೊಂಡಿದ್ನಲ್ಲ ಅದರಲ್ಲಿ ಇಡ್ತಾಯಿದ್ದೀನಿ. ಹಾಗೆ ಮೆಣಸಿನ್ಕಾಯಿನ ಈ ಜಿಪ್ ಲಾಕ್ ಪೌಚಲ್ಲಿ ಇಡ್ತಾಯಿದ್ದೀನಿ. ಡೈರೆಕ್ಟಾಗಿ ಇಟ್ಟರೆ ಅದು ಮೆಣಸಿನ್ಕಾಯಿ ಕೊಳ್ತೋದಂಗೆ ಆಗ್ತಾಯಿತ್ತು, ಅದಕ್ಕೆ ನಾನು ಟಿಶ್ಯೂ ಅಲ್ಲಿ ಮೆಣಸಿನ್ಕಾಯಿನ ಇಟ್ಟು ಅದನ್ನು ಜಿಪ್ ಲಾಕ್ ಒಳಗೆ ಇಡ್ತಾಯಿದ್ದೀನಿ. ಈಗ ಈ ಬದನೆಕಾಯಲ್ಲಿ ನಾನು ಇವತ್ತೊಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು 4 ಬದನೆಕಾಯಿನ ಉಪಯೋಗಿಸ್ತಾ ಇದ್ದೀನಿ ಆ ರೆಸಿಪಿಗೆ. ಬದನೆಕಾಯಿ ತೊಟ್ಟನ್ನು ತೆಗೆದು ಒಳಗೆ ಹುಳ ಇದೆಯಾ ಅಂತ ನೋಡಿಕೊಂಡು ಒಂದು 4ರಿಂದ 8 ಪೀಸ್ ಮಾಡಿಕೊಂಡು ನೀರೊಳಗೆ ಹಾಕಿಟ್ಕೊಳ್ತೀನಿ. ಹಾಗೆ ಹೆಚ್ಚಿಟ್ಬಿಟ್ರೆ ಬದನೆಕಾಯಿ ಬಣ್ಣ ಬರುತ್ತೆ. ಹಾಗಾಗಿ ನಾನು ಕೊಟ್ಟೆ ಕಡುಬನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಅದಕ್ಕೋಸ್ಕರ ಒಂದು ಚಟ್ನಿನ ಮಾಡ್ತಾಯಿದ್ದೀನಿ. ಅದಕ್ಕೆ ಬದನೆಕಾಯಿ ಚಟ್ನಿನ ಮಾಡೋಣ ಅಂತ ಬದನೆಕಾಯಿ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಮತ್ತು ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಹಾಗೆ ಕೊತ್ತಂಬರಿ ದಂಟನ್ನು ಕೂಡ ನಾನಿಲ್ಲಿ ತೊಳೆದು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈ ಕೊಟ್ಟೆ ಕಡುಬಲ್ಲಿ ಸಾಮಾನ್ಯವಾಗಿ ಆ ಕೊಟ್ಟೆ ಅಂತಾರಲ್ಲ, ಅದೇ ಪಾಕೆಟ್, ಅದನ್ನು ಹಲಸಿನ ಎಲೆಯಿಂದ ಮಾಡಿರ್ತಾರೆ. ಸೊ ಅದರಲ್ಲಿ ಕಡುಬು ಅಂದರೆ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸಿದ್ರೆ ಒಂಥರ ಘಮ ಚೆನ್ನಾಗಿ ಬಂದಿರುತ್ತೆ. ನಾರ್ಮಲಾಗಿ ನಾವು ಸ್ಟೀಲ್ ಇಡ್ಲಿ ಪ್ಲೇಟಲ್ಲಿ ಇಡ್ತೀವಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಬಾಣಲೆಯಲ್ಲಿ ಎಣ್ಣೆನ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ. ಮೆಂತ್ಯನ ಹಾಕ್ತಾಯಿದ್ದೀನಿ ಫಸ್ಟು, ಆಮೇಲೆ ಜೀರಿಗೆ. ಸೊ ಅದೆರಡು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ದಂಟು ಹಾಗೂ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬೇಯಬೇಕು. ಅದಾದಮೇಲೆ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಸೊ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಆಮೇಲೆ ಈ ಹೆಚ್ಚಿರೋಂಥ ಬದನೆಕಾಯಿನ ಹಾಕಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಮುಚ್ಚಿ 1-2 ನಿಮಿಷ ಅದು ಬೇಯಕ್ಕೆ ಬಿಡಬೇಕು. ಈಗ ಲಿಡ್ ತೆಗೆದು ನೋಡಿದ್ರೆ ಸ್ವಲ್ಪ ಬದನೆಕಾಯಿ ಬಣ್ಣ ಚೇಂಜ್ ಆಗಿರುತ್ತೆ. ಆಮೇಲೆ ಅರಿಶಿನ, ಉಪ್ಪು ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಬೇಯಕ್ಕಿಡಬೇಕು. 1-2 ನಿಮಿಷ ಆದಮೇಲೆ ನೋಡಿದ್ರೆ ಸ್ವಲ್ಪ ಬೆಂದಿರುತ್ತೆ. ಚೂರು ನೀರು ಹಾಕಿ ಕೊನೆಯಲ್ಲಿ ಒಂದು ಸತಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಬೆಂದಿದೆ. ಸೊ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಬದನೆಕಾಯಿನ ಸ್ಪೂನಲ್ಲಿ ಹೀಗೆ ಮಾಡಿದಾಗ ಅದು ಒಳಗೆ ಹೋಗ್ಬೇಕು, ಮೆತ್ತಗಾಗಿರಬೇಕು. ಸೊ ಇಷ್ಟಾದರೆ ಸಾಕಾಗುತ್ತೆ. ಲಿಡ್ನ ಮುಚ್ಚಿ ನಾನು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಇಡ್ಲಿ ಪಾತ್ರೆನ ಇಡ್ತಾಯಿದ್ದೀನಿ. ಹಾಗೆ ಇಡ್ಲಿ ತಟ್ಟೆಯಲ್ಲಿ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಇಡ್ಲಿನ ಬೇಯಕ್ಕೆ ಇಡ್ತಾಯಿದ್ದೀನಿ. ಆ ಕೊಟ್ಟೆ ಕಡುಬಿನ ಕೊಟ್ಟೆ 4 ಬಂದಿರೋದ್ರಿಂದ ಸೊ ಸ್ವಲ್ಪ ಈ ಇಡ್ಲಿನೂ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ. ಇದು ಬೇಯೋಷ್ಟೊತ್ತಿಗೆ ನಮ್ಮ ಚಟ್ನಿಗೆ ಒಗ್ಗರಣೆಯನ್ನು ನಾನು ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಸೊ ಈ ಕಡೆ ಇಡ್ಲಿನೂ ರೆಡಿಯಾಗಿದೆ. ಈ ಇಡ್ಲಿ ಆದಮೇಲೆ ಹಲಸಿನ ಎಲೆಯ ಕೊಟ್ಟೆಯಲ್ಲಿ ನಾವು ಕೊಟ್ಟೆ ಕಡುಬನ್ನು ಮಾಡಲಿಕ್ಕೋಸ್ಕರ ನಾನು ಕೊಟ್ಟೆಯಲ್ಲಿ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು 4 ಕಡುಬು ಆಗುತ್ತೆ ಇದು. ಸೊ ಇದೇ ಪಾತ್ರೆಯಲ್ಲಿ ಇಟ್ಟು ನೋಡಿ ಹೀಗಿದೆ. ಇದನ್ನು ಒಂದು 20 ನಿಮಿಷ ಬೇಯಿಸ್ಕೋಬೇಕು. ಅದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಬದನೆಕಾಯಿ ಚಟ್ನಿ ಮಾಡೋಕ್ಕೆ ಏನು ಮಿಶ್ರಣ ನಾವು ಮಾಡ್ಕೊಂಡಿದ್ವಿ ಅದನ್ನು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೀರು ಬೇಕಿದ್ರೆ ಸ್ವಲ್ಪ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಕಾಯಿ ಹಾಕಿರಲ್ವಲ್ಲ, ಹಾಗಾಗಿ ಇದು ತರಿಯಾಗಿ ಬರಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿ ತಿನ್ನಲ್ಲ ಅನ್ನೋರಿಗೆ ಇದನ್ನು ಮಾಡಿಕೊಟ್ರೆ ಇದ್ರಲ್ಲಿ ಬದನೆಕಾಯಿ ಹಾಕಿದ್ವಿ ಅಂತಲೇ ಗೊತ್ತಾಗಲ್ಲ. ನೋಡಿ ಚಟ್ನಿಯ ಟೆಕ್ಸ್ಚರ್ ಹೇಗಿದೆ ಅಂತ ತೋರಿಸ್ತೀನಿ. ಹೀಗಾಗುತ್ತೆ. ಇದನ್ನು ಈ ಬಾಣಲೆಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಶೇಕ್ ಮಾಡಿ ಅದನ್ನು ಹಾಕಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿದ್ರೆ ಬದನೆಕಾಯಿ ಚಟ್ನಿ ರೆಡಿಯಾಗಿರುತ್ತೆ. ಹಾಗೆ ಈ ಕಡೆ ನಮ್ಮ ಕೊಟ್ಟೆ ಕಡುಬು ರೆಡಿಯಾಗಿರುತ್ತೆ. ನೋಡೋಣ ಬನ್ನಿ. ನೋಡಿ ಹೇಗಿದೆ, ಹಲಸಿನ ಘಮ ಬರ್ತಾ ಇದೆ.
ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ನೋಡಿ ಕೊಟ್ಟೆನ ಮಾಡಿರ್ತಾರಲ್ಲ ಸೈಡಲ್ಲಿ ಕಡ್ಡಿಯಿಂದ ಪಾಕೆಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ತೆಗೆದ್ರೆ ಈ ಥರ ಬಿಚ್ಕೊಳ್ಳುತ್ತೆ. ರೆಡಿಯಾಗಿದೆ ಕಡುಬು. ಸೊ ಕಡುಬು ವಿತ್ ಚಟ್ನಿ ರೆಡಿ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಹೆಸರು ಕಾಳು ನಾನು ಸ್ಪ್ರೌಟ್ಸ್ ಆಗಲಿಕ್ಕೋಸ್ಕರ ಇಟ್ಟಿದ್ದೆ ಅಂತ. ಅದು ಹೇಗೆ ಬಂದಿದೆ ಅಂತ ನೋಡೋಣ. ಈ ಚೀಲನ ಓಪನ್ ಮಾಡಿ ನೋಡಿ, ಇಷ್ಟು ಬಂದಿದೆ. ಅದು ಇನ್ನೊಂಚೂರು ಬರಬೇಕಿತ್ತು. ಬನ್ನಿ ನನ್ನ ಬ್ರೇಕ್ಫಾಸ್ಟ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ಮುಸಲಿನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ಇದರಲ್ಲಿ ಪಂಪ್ಕಿನ್ ಸೀಡ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಇದನ್ನು ಹಣ್ಣಿನ ಜೊತೆ ಹಾಕ್ಕೊಂಡು ತಿಂದರೆ ಅಪ್ಪ ಸೂಪರಾಗಿರುತ್ತೆ. ನನ್ನ ಫ್ಲಿಪ್ಕಾರ್ಟ್ನ ಆರ್ಡರ್ ನೋಡಿ ಡೆಲಿವರ್ ಆಗಿದೆ. ಸೊ ಏನಿದೆ ಅಂತ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಟ್ರಾನ್ಸ್ಪರೆಂಟ್ ಪೌಚ್. ಇದನ್ನು ಯಾಕೆ ಆರ್ಡರ್ ಮಾಡಿದೆ ಅಂತ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸಂಜೆ ಆಗಿದೆ. ಹಲೋ, ಈಗ ನಾನೊಂದು ಹೆಲ್ತಿ ಸ್ನ್ಯಾಕ್ಸ್ನ ಮಾಡೋಣ ಅಂತ ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿಗಿದ್ರೂ ಪರವಾಗಿಲ್ಲ. ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಮೋಮೋಸ್ ಮಾಡಬೇಕು ಅಂತ. ಸೊ ಹೊರಗಡೆ ಮೋಮೋಸ್ ನಿಮಗೆ ಮೈದಾ ಹಿಟ್ಟಲ್ಲಿ ಮಾಡಿರ್ತಾರೆ. ನನಗೆ ಅದು ಯಾಕೋ ಇಷ್ಟ ಆಗಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡೋಣ ಗೋಧಿ ಹಿಟ್ಟಲ್ಲಿ ಅಂದ್ಬಿಟ್ಟು ನಾನು ಗೋಧಿ ಹಿಟ್ಟನ್ನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಇಡ್ತಾ ಇದ್ದೀನಿ ಹಿಟ್ಟು. ಸೊ ಅದು ನೆನೀತಾ ಇರಲಿ. ಅಷ್ಟೊತ್ತಿಗೆ ಕೋಸುಗಡ್ಡೆ ನಾನು ಬೆಳಗ್ಗೆ ಆರ್ಡರ್ ಮಾಡಿದ್ನಲ್ಲ ಅದು, ಮತ್ತು 1 ಕ್ಯಾರೆಟ್ ಸಾಕಾಗುತ್ತೆ. ಸೊ ಈರುಳ್ಳಿ ಬೇಕಿದ್ದರೂ ಯೂಸ್ ಮಾಡ್ಕೋಬಹುದು. ಈ ಕೋಸುಗೆಡ್ಡೆನ ಮತ್ತು ಕ್ಯಾರೆಟ್ನ ಈಗ ನಾನು ಕ್ಲೀನ್ ಮಾಡಿಕೊಂಡು ಅದನ್ನು ಹೆಚ್ಕೊಳ್ತೀನಿ. ಈ ಹೆಲ್ತಿ ಸ್ನ್ಯಾಕ್ಸ್ ಅಂದರೆ ಮಕ್ಕಳಿಗೂ ಕೊಡ್ಬೋದು ಭಯ ಇಲ್ಲದೆ. ನಾವು ತಿನ್ಬೋದು ಅಲ್ವಾ, ಏನಂತೀರ ನೀವು? ಮನೆಯಲ್ಲಿ ಇದನ್ನ ಟ್ರೈ ಮಾಡಿದರೆ ತಿಳಿಸಿ ಹೇಗೆ ಬಂದಿತ್ತು ಅಂತ. ಕೋಸುಗೆಡ್ಡೆನ ಸ್ವಲ್ಪ ನಾನಿಲ್ಲಿ ದಪ್ಪಕ್ಕೆ ಹೆಚ್ಚಿ ಅದನ್ನು ಈ ವೆಜಿಟೇಬಲ್ ಚಾಪರ್ ಇದೆಯಲ್ಲ, ನನ್ನ ಫೇವ್ರೆಟ್ ಅಗಾರೋ ಅವರ ವೆಜಿಟೇಬಲ್ ಚಾಪರ್, ಅದರಲ್ಲಿ ನಾನು ಸಣ್ಣಗೆ ಮಾಡ್ಕೊಳ್ತೀನಿ. ಹಾಗೆ ನಾನು ಈ ಮೋಮೋಸ್ಗೆ ಯಾವ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕೆಮಿಕಲ್ಸ್ ಅಥವಾ ಟೊಮೆಟೊ ಸಾಸ್, ಸೋಯಾ ಸಾಸ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಬಾಣಲೆಯನ್ನು ನಾನು ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಆಮೇಲೆ ಈ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಖಾರಕ್ಕೆ ನಾನಿಲ್ಲಿ ಕಾಳು ಮೆಣಸನ್ನ ಕ್ರಷ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಖಾರದ ಪುಡಿ ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಕೆಲವರು ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ತಾರೆ. ನಾನಿಲ್ಲಿ ಕಾಳು ಮೆಣಸು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಗೋಧಿ ಹಿಟ್ಟು ನೆಂದಿದೆ. ಅದನ್ನು ದೊಡ್ಡ ಉಂಡೆ ಮಾಡಿಕೊಂಡು ನಾನು ಚಪಾತಿ ಹಾಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಇದು ಬೆಂದಿದೆ. ಅದನ್ನು ನಾನು ಎತ್ತಿಟ್ಕೊಂಡು ಈ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊತೀನಿ. ಇದು ನೋಡಿ, ನಾನು ಈ ಮಣೆಯಷ್ಟು ಅಗಲಕ್ಕೂ ಲಟ್ಟಿಸ್ತಾ ಇದ್ದೀನಿ. ಆಮೇಲೆ ಒಂದು ಬೌಲ್ನ ಸಹಾಯದಿಂದ ಈ ಥರ ಸಣ್ಣ ಪೂರಿ ಅಷ್ಟು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸ್ವಲ್ಪ ತಿಕ್ಕಿರುತ್ತೆ. ಇದು ರೆಡಿಯಾಗಿದೆ. ಈಗ ನಮ್ಮ ಸ್ಟಫಿಂಗು ಕೂಡ ರೆಡಿ ಇದೆ. ಸ್ಟಫಿಂಗ್ ತಣ್ಣಗಾಗಿದೆ. ಹಾಗೆ ಇಡ್ಲಿ ಪಾತ್ರೆನ ನಾನು ಇಡ್ತಾ ಇದ್ದೀನಿ. ಈ ಸ್ಟೀಮರ್ ಪ್ಲೇಟ್ ಬರುತ್ತೆ ನೋಡಿ, ಅದನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಅದು ಬಿಸಿ ಆಗ್ತಾ ಇರಲಿ, ಅಷ್ಟೊತ್ತಿಗೆ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ. ಮೋಮೋಸ್ ನೋಡಿದಿರಲ್ಲ ನೀವು, ಅವ್ರು ಯಾವ ಥರ ಮಾಡ್ತಾರೆ, ಮೋದಕದ ಥರ ಮಾಡ್ತಾರಲ್ಲ ಆ ಥರ ಮಾಡಿಕೊಂಡು ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಕೆಲವನ್ನ ನಾನು ಈ ಕರ್ಜಿಕಾಯಿ ಬರುತ್ತಲ್ಲ ಅದು ಆ ಶೇಪಲ್ಲೂ ಸಹಿತ ಮಾಡಿ ಸ್ಟೀಮರಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಸೊ ಇದು ಒಂದು 10ರಿಂದ 15 ನಿಮಿಷ ಬೆಂದರೆ ಸಾಕಾಗುತ್ತೆ. ಅದು ಅಂಟಬಾರ್ದು ಅಷ್ಟೇ, ನೋಡಿದ್ರೆ ಗೊತ್ತಾಗುತ್ತೆ ಆಗಿದೆಯಾ ಅಂತ. ನೋಡಿ, ಇದು ಇಡ್ತಾ ಇದ್ದೀನಿ. ಈಗ ಬೇಯೋಕ್ಕೆ ಇಟ್ಕೊಳ್ಳೋಣ. ಇದು ಬೆಂದ ಮೇಲೆ ನೋಡಿ ಹೀಗಾಗಿರುತ್ತೆ. ಸೊ ಈ ಇಡ್ಲಿ ಪಾತ್ರೆನ ಈ ಕಡೆ ಎತ್ತಿಟ್ಟು ನಾನು ಒಂದು ತವ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನನಗೆ ಡೀಪ್ ಫ್ರೈ ಮೋಮೋಸ್ ಬೇಡ, ಹಾಗಾಗಿ ಈ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಸ್ಟೀಮ್ ಮೋಮೋಸ್ನ ಟೇಸ್ಟ್ ನೋಡ್ತಾ ಇದ್ದೀನಿ. ಸೂಪರಾಗಿದೆ ಟೇಸ್ಟು. ಹಾಗೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಮೋಮೋಸ್ ಅಂತ ಒಂದು ಸ್ವಲ್ಪ ಮಾಡಿರೋದ್ರಲ್ಲಿ ಒಂದು ಅರ್ಧನ ನಾನು ಈ ಥರ ತವ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ.
ಸೊ ರೆಡಿಯಾಗಿದೆ ಅದು. ಅದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ಹೇಗಿದೆ ಇದು ಫ್ರೈಡ್ ಮೋಮೋಸ್ ಹೇಗಿದೆ ಅಂತ ಆ ಟೇಸ್ಟ್ ನಿಮಗೆ ಹೇಳ್ತೀನಿ. ಆಗಲೇ ಸ್ಟೀಮ್ ಮೋಮೋಸ್ ಟೇಸ್ಟ್ ಮಾಡಿದ್ನಲ್ಲ, ಈಗ ಫ್ರೈಡ್ ಮೋಮೋಸ್ನ ಒಂದನ್ನು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿಯಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸ್ಟೀಮ್ಡು ಚೆನ್ನಾಗಿದೆ ಮತ್ತು ಫ್ರೈಡು ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಸ್ಟೇ ಸೇಫ್, ಹ್ಯಾವ್ ಅ ಗುಡ್ ಡೇ, ಬಾಯ್.